ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇರಣೆ ಅನಿತಾ ಶಾಸ್ತ್ರಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫುಲ್ ಮೂನ್ ರಿಚುವಲ್, ಈ ನವೆಂಬರ್ ಅಲ್ಲಿ ಬರೋ ಪೌರ್ಣಮಿ ದಿನ ಲೆಟ್ಟಿಂಗ್ ಗೋ, ಯಾವುದು ನಮ್ಮ ಜೀವನದಲ್ಲಿ ನಮ್ಗೆ ಸರ್ವ್ ಮಾಡ್ತಾ ಇಲ್ಲ ಅದನ್ನ ನಾವು ರಿಲೀಸ್ ಮಾಡೋದು ಹೇಗೆ, ರಿಲೀಸ್ ಮಾಡಿ ಹೊಸ ಇಂಟೆನ್ಷನ್ಸ್ ಗೆ ಹೇಗೆ ಜಾಗ ಮಾಡೋದು ನಮ್ಮ ಜೀವನದಲ್ಲಿ. ಈ ರಿಚುವಲ್ ಮಾಡೋದ್ರಿಂದ ನಮ್ಮ ಎನರ್ಜಿನ ಅಲೈನ್ ಮಾಡುತ್ತೆ ಆ ಫುಲ್ ಮೂನ್ ಎನರ್ಜಿ ಜೊತೆಗೆ. ಸೊ ಇದಕ್ಕೆ ನಿಮಗೆ ಬೇಕಾಗೋದು ಒಂದ್ ಯಾವ್ದಾದ್ರು ಜರ್ನಲ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಯಾವ ಕಲರ್ ಪೆನ್ ಇದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಬ್ಲ್ಯಾಕ್ ಮಾತ್ರ ತಗೊಳ್ಬೇಡಿ ಅಷ್ಟೇನೆ. ಒಂದು ಕ್ಯಾಂಡಲ್ಲು, ಯಾವ ಕಲರ್ ಕ್ಯಾಂಡಲ್ ಇದ್ರೂ ಪರವಾಗಿಲ್ಲ, ಇಲ್ಲ ದೀಪ ಹಚ್ಚಿಟ್ಟಿದ್ರು ಅದಕ್ಕೂ ಆಗುತ್ತೆ. ಫಸ್ಟ್ ಸ್ಟೆಪ್ಪು, ಯಾವುದೇ ಒಂದು ರಿಚುವಲ್ ಮಾಡ್ತೀವಿ ಅಂದಾಗ ಆ ಜಾಗ ಕ್ಲೀನ್ ಆಗಿರೋದು. ಸೊ ನೀವು ಎಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ರಿಚುವಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಜಾಗನ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕ್ವಯಟ್ ಆಗಿರುವಂಥ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಯಾರು ನಿಮಗೆ ಡಿಸ್ಟರ್ಬ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಆಮೇಲೆ ಆ ದೀಪನ ಇಲ್ಲ ಕ್ಯಾಂಡಲ್ನ ಹಚ್ಚಿಡಿ. ನಿಮ್ಮ ಹತ್ರ ಯಾವುದಾದ್ರೂ ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ಆ ಕ್ರಿಸ್ಟಲ್ಸ್ನ ಅಲ್ಲಿ ಇಟ್ಕೊಳ್ಳಿ. ಇಲ್ಲ ನೀವೊಂದು ಮ್ಯಾಜಿಕ್ ಸ್ಟೋನ್ ಇಟ್ಕೊಂಡಿದ್ದೀರಾ ಅಂತಂದರೆ ಅದನ್ನು ಕೂಡ ಇಟ್ಕೊಳ್ಳಿ. ಮ್ಯಾಜಿಕ್ ಸ್ಟೋನ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ದ ಮ್ಯಾಜಿಕ್ ಅಂತ 28 ಡೇಸಿಂದು ಆ್ಯಕ್ಟಿವಿಟೀಸ್ ಇರೋ ಅಂಥ ಪ್ಲೇ ಲಿಸ್ಟಲ್ಲಿ ವಿಡಿಯೋಸ್ ಇದೆ, ಅದರಲ್ಲಿ ನೋಡಿ. ಮ್ಯಾಜಿಕ್ ಸ್ಟೋನಿನ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ನೋಡಿ, ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದು ಈ ರಿಚುವಲ್ ಮಾಡೋದಕ್ಕೆ. ನವೆಂಬರ್ ಪೌರ್ಣಮಿಗೆ ಗ್ರೌಂಡಿಂಗ್ ಆಗುವಂಥ ಕ್ರಿಸ್ಟಲ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸ್ಮೋಕಿ ಕ್ವಾರ್ಟ್ಸ್ ಅಂತ ಬರುತ್ತೆ, ಇಲ್ಲಾಂದರೆ ಬ್ಲ್ಯಾಕ್ ಟರ್ಮಲೈನ್ ಅಂತ ಬರುತ್ತೆ, ಅದು ವಂಡರ್ಫುಲ್ ಚಾಯ್ಸು. ಆ ಕ್ರಿಸ್ಟಲ್ಗಳು ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಕ್ರಿಸ್ಟಲ್ ಇದೆಯೋ ಅದನ್ನೇ ಇಟ್ಕೊಳ್ಳಿ. ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಂಡಿದ್ದೀರಾ, ಚೇರ್ ಮೇಲೂ ಕೂತ್ಕೊಂಡು ಈ ರಿಚುವಲ್ನ ನೀವು ಮಾಡ್ಬೋದು. ಇಲ್ಲ ನೀವು ನೆಲದ ಮೇಲೆ ಕೂತ್ಕೊಳ್ತೀರಾ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಚಾಪೆನೋ ಕಾರ್ಪೆಟೋ ಏನಾದರೂ ಹಾಕ್ಕೊಂಡು ಕೂತ್ಕೊಳ್ಬೇಕು. ಸೊ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಂಡಿದ್ದೀರಾ, ಬ್ಯಾಕನ್ನು ಸ್ಟ್ರೈಟ್ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಈ ರಿಚುವಲ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಆಮೇಲೆ ಹಾರ್ಟ್ ಮತ್ತು ಮೈಂಡನ್ನು ಓಪನ್ ಆಗಿ ಇಟ್ಕೊಳ್ಳಿ. ಈಗ ನಾವು ನಮ್ಮನ್ನು ನಾವು ಸೆಂಟರ್ ಮಾಡ್ಕೊಳ್ಳೋದಕ್ಕೆ ಡೀಪ್ ಬ್ರೀತಿಂಗ್ ಮಾಡ್ತೀವಿ. ಕಣ್ಣು ಮುಚ್ಕೊಳ್ಳಿ, ನಿಧಾನಕ್ಕೆ ಉಸಿರಾಡಿ, ಹೋಲ್ಡ್ ಮಾಡಿ, ಆಮೇಲೆ ಬಾಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನೀವು ಉಸಿರನ್ನು ಹೊರಗೆ ಬಿಡುವಾಗ ಏನು ಟೆನ್ಷನ್ನು ನಿಮ್ಮ ಬಾಡಿನಲ್ಲಿದೆಯೋ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಹೊರಗೆ ಹೋಗ್ತಾ ಇದೆ ಅಂತ. ಏನು ನಿಮಗೆ ಬೇಡದೇ ಇರೋ ಅಂಥ ಥಾಟ್ಸ್ಗಳಿದೆ, ನೆಗೆಟಿವ್ ಥಿಂಕಿಂಗ್ ಇದೆ, ಏನು ಟೆನ್ಷನ್ ಇದೆ ಅದೆಲ್ಲನೂ ನೀವು ಉಸಿರು ಹೊರಗಡೆ ಬಿಡುವಾಗ ಅದೆಲ್ಲ ನಿಮ್ಮ ಜೊತೆ ಹೋಗ್ತಾ ಇದೆ ಅಂತ ಹೇಳಿ ವಿಜುವಲೈಸ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಫುಲ್ಲಿ ಪ್ರೆಸೆಂಟ್ ಇದ್ದೀರಾ ಈ ಮೂಮೆಂಟ್ಗೆ. ಪೌರ್ಣಮಿ ಫುಲ್ ಮೂನಿಂದ ಎನರ್ಜಿ ರಿಸೀವ್ ಮಾಡೋದಕ್ಕೆ ನೀವು ಓಪನ್ ಆಗಿದ್ದೀರಾ. ಈ ಪೌರ್ಣಮಿ ದಿನ ನಾವೀಗ ಫೋಕಸ್ ಮಾಡೋದು ರಿಲೀಸ್ ಮಾಡೋಕ್ಕೆ, ಲೆಟ್ಟಿಂಗ್ ಗೋ ಮಾಡೋದು. ಏನು ಎಮೋಷನ್ಸ್ ಇದೆ ಅಥವಾ ಏನಾದರೂ ಅಭ್ಯಾಸಗಳಿದೆ ಅಥವಾ ಯಾವುದೋ ಒಂದು ಸಿಚುವೇಶನ್ ಇದೆ, ಯಾವ್ದು ನಿಮ್ಮನ್ನು ಹಿಂದೆ ಎಳ್ಕೋತಾ ಇದೆ. ಈಗ ಡೀಪ್ ಬ್ರೀತ್ ಮಾಡಾದ್ಮೇಲೆ ನೀವು ನಿಮ್ಮ ಜರ್ನಲ್ ತಗೊಳ್ಳಿ. ಯಾವುದನ್ನು ನೀವು ರಿಲೀಸ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಬಗ್ಗೆ ಸೆಲ್ಫ್ ಡೌಟ್ ಇರ್ಬೋದು, ಯಾವುದಾದ್ರೂ ಭಯ ಇರ್ಬೋದು, ಯಾವುದೋ ಒಂದು ಕೆಟ್ಟ ಅಭ್ಯಾಸ ಇರ್ಬೋದು, ಇಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಇರ್ಬೋದು. ಸೊ ಅದನ್ನೆಲ್ಲ ನೀವು ಆ ಜರ್ನಲಲ್ಲಿ ಬರೆದ್ಬಿಡಿ. ನೀವು ಇಲ್ಲಿ ಆನೆಸ್ಟ್ ಆಗಿರಬೇಕು, ಯಾಕಂದರೆ ಇದನ್ನೆಲ್ಲ ನೀವು ಬರೆಯುವಾಗ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮನ್ನು. ಅಯ್ಯೋ ನಾನು ಹೀಗೆ ಮಾಡಿದ್ದಕ್ಕೆ ಹೀಗೆಲ್ಲ ಆಗೋಯ್ತು ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಆನೆಸ್ಟ್ ಆಗಿರಿ, ಆಯಿತಾ? ಇದು ನಿಮ್ಮ ಸೇಕ್ರೆಡ್ ಟೈಮ್. ಇದು ಈಗ ಲೆಟ್ ಗೋ ಮಾಡಬೇಕಾಗಿದೆ. ಯಾವುದು ನಿಮ್ಮನ್ನು ಹಿಡಿದು ಇಟ್ಕೊಳ್ತಾ ಇದೆ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿಲ್ಲ. ಸೊ ಅದನ್ನು ರಿಲೀಸ್ ಮಾಡ್ತಾ ಇದ್ದೀರಾ ನೀವು. ಸೊ ಆದ್ದರಿಂದ ಏನು ಎಮೋಷನ್ಸ್ ಬರಲಿ, ಏನೇ ಬಂದರೂ ಕೂಡ ನೀವು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಜಡ್ಜ್ ಮಾಡ್ದೇ ಅದನ್ನು ಲೆಟ್ ಗೋ, ರಿಲೀಸ್. ಸೊ ಈಗ ಎಲ್ಲ ಬರೆದಾದ್ಮೇಲೆ ನೀವು ಬರೆದಿರೋ ಚೀಟಿಯನ್ನು ನೀವು ಕೈನಲ್ಲಿ ಇಟ್ಕೊಂಡು ನಿಮ್ಮ ಶೋಲ್ಡರ್ಸಿಂದ ಎಲ್ಲ ವೆಯ್ಟು ರಿಲೀಸ್ ಆಗಿಬಿಡ್ತಾ ಇದೆ. ಈ ಮೊಮೆಂಟಲ್ಲಿ ಎಲ್ಲ ನೆಗೆಟಿವ್ ಎಮೋಷನ್ಸ್ನ ನೀವು ಲೆಟ್ಟಿಂಗ್ ಗೋ ಮಾಡ್ತಾ ಇದ್ದೀರಾ. ಸೊ ಇದು ಪವರ್ಫುಲ್ ಮೂಮೆಂಟು ನಿಮ್ಮ ಲೆಟ್ಟಿಂಗ್ ಗೋ ಮಾಡ್ತಾ ಇರೋದು.
ಈಗ ನಿಮಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಈ ಪೇಪರನ್ನು ಇಟ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಎನರ್ಜಿ, ಬೇಡದೇ ಇರೋ ಎನರ್ಜಿ ಎಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಸೊ ಯಾವಾಗ ನೀವು ರೆಡಿಯಾಗಿದ್ದೀರಾ ಆವಾಗ ಈ ಪೇಪರನ್ನು ಹರಿದ್ಬಿಡಿ. ನಿಮಗೆ ಸಾಧ್ಯ ಆಯಿತು ಅಂತಂದರೆ ಇದನ್ನು ಸುಟ್ಟುಬಿಡಿ. ಈಗ ಇದಾದ ಮೇಲೆ ಫ್ಯೂ ಡೀಪ್ ಬ್ರೀತ್ ತಗೊಳ್ಳಿ. ನೀವು ಲೆಟ್ಟಿಂಗ್ ಗೋ ರಿಚುವಲ್ ಮಾಡಿ ಹೊಸ ಜಾಗನ ನಿಮ್ಮೊಳಗೆ ನೀವು ಕ್ರಿಯೇಟ್ ಮಾಡಿದ್ದೀರಾ. ನಿಮ್ಮ ಮೈಂಡಲ್ಲಿ ಹೊಸ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀರಾ. ಸೊ ಈಗ ಟೈಮು ಇಂಟೆನ್ಷನ್ ಸೆಟ್ ಮಾಡೋದು, ಆ ಹೊಸ ಎನರ್ಜಿಗೆ ನಿಮ್ಮ ಜೀವನದಲ್ಲಿ ನೀವು ವೆಲ್ಕಮ್ ಮಾಡ್ತಾಯಿದ್ದೀರಾ, ಸ್ವಾಗತ ಮಾಡ್ತಾಯಿದ್ದೀರಾ ಆ ಹೊಸ ಎನರ್ಜಿನ ನಿಮ್ಮ ಜೀವನದಲ್ಲಿ. ಈಗ ನೀವು ಒಂದು ಹೊಸ ಪೇಜಲ್ಲಿ ಈಗ ನಿಮ್ಮ ಹೊಸ ಆಸೆಗಳನ್ನು ಎಲ್ಲ ಬರೀರಿ, ಇನ್ವೈಟ್ ಮಾಡಿ. ಏನಾದರೂ ಇರ್ಬೋದು, ನೀವು ಕರೇಜ್ ಬೇಕಾಗಿದೆ ಅಂತ ಅಂದ್ಕೊಂಡಿದ್ದೀರಾ, ಸೆಲ್ಫ್ ಲವ್ ಬೇಕಾಗಿದೆ, ಕ್ರಿಯೇಟಿವಿಟಿ ಬೇಕಾಗಿದೆ, ಇಲ್ಲ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಗೋಲ್ ಇದೆ ಅಂತಂದಾಗ ಅದನ್ನೆಲ್ಲ ಬರೀರಿ. ಬರೆಯುವಾಗ ಒಂದೊಂದು ಪದ ಕೂಡ ಪಾಸಿಟಿವಿಟಿನಲ್ಲಿ, ಎಕ್ಸೈಟ್ಮೆಂಟಲ್ಲಿ ಆ ಫೀಲ್ ಮಾಡ್ಕೊಳ್ಬೇಕು. ಈ ಇಂಟೆನ್ಷನ್ ಏನು ಅಂತಂದರೆ, ನೀವು ಒಂದು ಬೀಜನ ನೆಡ್ತಾ ಇದ್ದೀರಾ. ಇವತ್ತಿನ ದಿನ, ಈ ಪೌರ್ಣಮಿ ದಿನ ನೀವು ಪ್ಲ್ಯಾಂಟ್ ಮಾಡ್ತಾ ಇದ್ದೀರಾ ಹೊಸ ಬೀಜಗಳನ್ನ ನಿಮ್ಮ ಮೈಂಡಲ್ಲಿ. ಅದು ಎತ್ತರಕ್ಕೆ ಬೆಳೆದು ಫ್ಲರಿಷ್ ಆಗುತ್ತೆ ಬರೋ ದಿನಗಳಲ್ಲಿ, ತಿಂಗಳುಗಳಲ್ಲಿ. ಸೊ ಆದ್ದರಿಂದ ಆ ಫುಲ್ಲು ಎನರ್ಜಿನ ಫೀಲ್ ಮಾಡಿ. ನೀವು ಆ ಖುಷಿಯಾಗಿರುವಂಥ, ಎಕ್ಸೈಟ್ಮೆಂಟ್ ಇರುವಂಥ ಎನರ್ಜಿ, ಆ ನಿಮ್ಮ ಇಂಟೆನ್ಷನ್ನು ನಿಮ್ಮ ಜೀವನದಲ್ಲಿ ಬಂದಾಗ, ನೀವು ಆ ಥರದ್ದು ಜೀವನ ನಡೆಸ್ತಾ ಇದ್ದೀರಾ ಅಂತಂದಾಗ ಎಷ್ಟು ಸಂತೋಷ ಆಗತ್ತಲ್ವ ನಿಮಗೆ. ಆ ಸಂತೋಷನ, ಆ ಎಕ್ಸೈಟ್ಮೆಂಟ್ನ ನೀವು ನಿಮ್ಮ ಡ್ರೀಮ್ ಲೈಫ್ ಹೇಗಿರಬೇಕು ಅಂತ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಬರೆಯುವಾಗ ಆ ಎನರ್ಜಿನ ಫೀಲ್ ಮಾಡಿ. ಬರೆದಾದ ಮೇಲೆ ನೀವು ಓದುವಾಗ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಆ ಜೀವನ ಹೇಗಿದೆ ನಿಮ್ಮದು, ಹೇಗಿದ್ದೀರಾ ನೀವು, ಯಾವ ಥರ ಕಾನ್ಫಿಡೆನ್ಸಿಂದ ಇದ್ದೀರಾ, ಯಾವ ಥರ ಸಂತೋಷದಿಂದ ಇದ್ದೀರಾ, ಯಾವ ಥರ ನೆಮ್ಮದಿಯಿಂದ ಇದ್ದೀರಾ ಅಂತ. ಅದೆಲ್ಲ ಓದಾದಮೇಲೆ ಈಗ ನಾವು ಈ ರಿಚುವಲ್ನ ಕ್ಲೋಸ್ ಮಾಡ್ತೀವಿ. ಸೊ ಇವಾಗ ನಿಮ್ಮ ಕೈಗಳನ್ನು ನಿಮ್ಮ ಎದೆ ಮೇಲೆ, ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಳ್ಳಿ. ಆಮೇಲಿಂದ 1 ನಿಮಿಷ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಈ ಟೈಮನ್ನು ನಿಮ್ಮ ಪರ್ಸ್ನಲ್ ಗ್ರೋತ್ಗೆ ರಿಲೀಸ್ ಮಾಡೋದಕ್ಕೆ ನೀವು ಡೆಡಿಕೇಟ್ ಮಾಡಿರೋದಕ್ಕೆ. ಆಮೇಲಿಂದ ಆ ಫುಲ್ ಮೂನಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ, ನಿಮಗೆ ಆ ಫುಲ್ ಮೂನಿಂದ ಎನರ್ಜಿ ಕೊಟ್ಟು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹೀಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸಿದಾಗ ನಿಮಗೆ, ಆಮೇಲಿಂದ ಆ ಫುಲ್ ಮೂನಿಗೆ, ಆ ಫುಲ್ ಮೂನ್ ಎನರ್ಜಿಗೆ 3 ಸಲ ಡೀಪ್ ಬ್ರೀತ್ ಮಾಡಿ. ನಿಧಾನಕ್ಕೆ ಉಸಿರು ಎಳ್ಕೊಳ್ಳಿ, ಹೋಲ್ಡ್ ಮಾಡಿ, ನಿಧಾನಕ್ಕೆ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಡುವಾಗ ನೀವು ಗ್ರೌಂಡೆಡ್ ಆಗಿದ್ದೀರಾ, ರಿಫ್ರೆಶ್ ಆಗಿದ್ದೀರಾ, ಆಮೇಲೆ ಫುಲ್ಲು ಗ್ರ್ಯಾಟಿಟ್ಯೂಡಿಂದ ಇದ್ದೀರಾ, ಸಂತೋಷದಿಂದ ಇದ್ದೀರಾ ಅಂತ ಆ ಎನರ್ಜಿನ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ರಿಚುವಲ್ಲು ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಈ ಫುಲ್ ಮೂನ್ ರಿಚುವಲಲ್ಲಿ ಲೆಟ್ಟಿಂಗ್ ಗೋ ಮಾಡಿ ಹೊಸ ಇಂಟೆನ್ಷನ್ನ ಸೆಟ್ ಮಾಡೋದಕ್ಕೆ ನನ್ನ ಜೊತೆ ಜಾಯ್ನ್ ಆಗಿದ್ದಕ್ಕೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಲೈಟಾಗಿ ಫೀಲ್ ಆಗ್ತಾಯಿದೆ. ನೀವು ತುಂಬ ಫೋಕಸ್ ಆಗಿದ್ದೀರಾ, ಆಮೇಲೆ ರೆಡಿ ಆಗಿದ್ದೀರಾ ಮುಂದೆ ಆ ನಿಮ್ಮ ಡ್ರೀಮ್ ಲೈಫನ್ನು ಎಂಬ್ರೇಸ್ ಮಾಡೋದಕ್ಕೆ. ಎಂಜಾಯ್ ಮಾಡಿದ್ರಿ ಈ ಫುಲ್ ಮೂನ್ ರಿಚುವಲ್ನ ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಸೊ ನಿಮ್ಮೆಲ್ಲರಿಗೂ ವಿಶಿಂಗ್ ಯು ಅ ಪವರ್ಫುಲ್ ಆ್ಯಂಡ್ ಪೀಸ್ಫುಲ್ ಫುಲ್ ಮೂನ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.